ಸಿಕ್ಸ್ತ್ ಕ್ವಶನ್. ಓಕೆ, ಈಗೊಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನು ಸಾಲ್ವ್ ಮಾಡಿಬಿಟ್ಟು ಆಮೇಲೆ ರಿಸಲ್ಟ್ನ ಚೆಕ್ ಮಾಡಬೇಕು. ಓಕೆನಾ, ಅದು ಬಂದಿರೋ ಆನ್ಸರ್ ಕರೆಕ್ಟಾ ಇಲ್ಲ ಅಂತ ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಈಗ ನೀವು ನೋಡಿದ್ರೆ ಇದನ್ನೇನು ಬರೆಯೋಣ, 8x + 4 = ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 3 × x ಏನಾಗುತ್ತೆ, 3x ಆಗುತ್ತೆ. ಆಮೇಲೆ ಈ -1 ಜೊತೆ ಕೂಡ ಮಲ್ಟಿಪ್ಲೈ ಮಾಡೋದು, ಪ್ಲಸ್ ಇಂಟು ಮೈನಸ್ ಮೈನಸ್, 3 × 1 = 3 +7. ಓಕೆನಾ, ಈಗ ಏನು ಮಾಡ್ರಿ, ಎಕ್ಸ್ ಇರೋದೆಲ್ಲ ಒಂದು ಸೈಡ್ ತೊಗೊಂಬನ್ರಿ, ನಂಬರ್ ಇರೋದೆಲ್ಲ ಒಂದು ಸೈಡ್. ಈಗ 8x + 3x ಈ ಕಡೆ ಬಂದರೆ -3x ಆಯಿತು, =-3 + 7. ಈ +4 ಆ ಕಡೆ ಹೋದ್ರೆ ಏನಾಯಿತು, -4 ಆಯಿತು. ಓಕೆ, 8x 3x ಹೋದ್ರೆ ಏನಾಯಿತು, 5x ಓಕೆ, ಇದಿಷ್ಟು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, -3 + 7 ಏನಾಗುತ್ತೆ, ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 7 3 ಹೋದರೆ 4, ಈ -4 ಆಸ್ ಇಟ್ ಈಸ್ ಬರಿತೀವಿ. 5x = 4 4 ಹೋದರೆ 0, x = 0, ಇಂಟು ಇರೋದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಯಿತು. 0 ಡಿವೈಡೆಡ್ ಬೈ ಎನಿಥಿಂಗ್ ಬಂದು 0. ಓಕೆ, 0/5 ಏನು 0. ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು, ಇದು ಕರೆಕ್ಟಾ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆನಾ, ಅದು ಯಾವ ಥರ ಅಂತ ನೋಡೋಣ. ಫಸ್ಟ್ ಏನು ಮಾಡಿರಿ, ಟೇಕ್ LHS ತಗೊಳ್ರಿ. ಓಕೆನಾ, ಈಗ LHS ವ್ಯಾಲ್ಯೂ ಏನಿದೆ ಇಲ್ಲಿ, 8x + 4 ಇದೆ, =8. ಎಕ್ಸ್ ಇದ್ದಲ್ಲಿ ಏನಾಗಬೇಕು, 0 ಹಾಕಬೇಕು. 0 + 4, 8 × 0 0, 0 + 4 ಏನಾಗುತ್ತೆ, 4 ಆಗುತ್ತೆ. ಇದು ಬಂದು LHS. ಇದು ಈಕ್ವೇಶನ್ 1 ಆಯಿತು. ನೆಕ್ಸ್ಟ್ RHS ತಗೊಳ್ರಿ. ಟೇಕ್ RHS. RHS ಏನಿದೆ ಅಲ್ಲಿ, 3 × x - 1 + 7 ಇದೆ. ಓಕೆನಾ, =3 × x ಇದ್ದಲ್ಲಿ ಏನಾಗಬೇಕು, 0 ಹಾಕಬೇಕು. 0 - 1 + 7. ಈಗ 0 - 1 ಏನಾಗುತ್ತೆ, ನಿಮಗೆ ಕರೆಕ್ಟ್ ಗೊತ್ತಿದೆ, 0 - 1 -1 ಆಗುತ್ತೆ. ಓಕೆ, ಬರೀ +1 ಆಗಲ್ಲ, 0 - 1 -1 ಆಗುತ್ತೆ, +7, ಪ್ಲಸ್ ಇಂಟು ಮೈನಸ್ ಮೈನಸ್, 3 × 1 = 3 +7. ಈಗ ನೀವು ನೋಡಿದ್ರೆ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 7 3 ಹೋದರೆ 4. ಇದು ಬಂದೇನು ಈಕ್ವೇಶನ್ 2. RHS ಕೂಡ ನೋಡ್ರಿ, ಇಲ್ಲಿ ಏನು ಬಂತು, LHS 4, RHS ಕೂಡ 4 ಬಂತು. ಸೊ ಏನು ಬರಿಬೋದು, ಫ್ರಮ್ 1 and 2 LHS = RHS ಅಂತ ಬರೀಬೋದು. ಇದರ ಅರ್ಥ ಏನು, ನಾವು ಮಾಡೋ ಆನ್ಸರು ಕರೆಕ್ಟ್ ಇದೆ ಅಂತ ಅರ್ಥ.